ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಷ್ಟೆಷ್ಟು ಪಟಾಕಿ ಹೊಡೆದ್ರಿ, ಎಷ್ಟೆಷ್ಟು ಸ್ವೀಟ್ ತಿಂದ್ರಿ ಅಂತ ಅಂದ್ಬಿಟ್ಟು ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ನಾನು ಮನೆಯಲ್ಲಿ ಮಾಡಿದ್ದೆ. ಮತ್ತು ಲಕ್ಷ್ಮೀ ಪೂಜೆ ಜೊತೆಗೆ ನಮ್ಮ ಆಯುಧಿ, ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆನೂ ಕೂಡ ನಾನು ಮಾಡಿದೆ. ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದರು. ಅವರು ಬಂದಿದ್ದು ಆಫ್ಟರ್ನೂನು. ಇಬ್ಬರು ಕೂಡ ಮಾತಾಡಿಕೊಂಡು ಬೇಗ ಬೇಗ ಕೆಲಸವನ್ನು ನಾವು ಮುಗಿಸ್ಕೊಂಡ್ವಿ. ಸೊ ಈ ಸತಿ ಅಡುಗೆನ ನಾನು ಮಾಡಿಲ್ಲ, ನಾನು ಕ್ಯಾಟ್ರಿಂಗಿಗೆ ನಾನು ಹೇಳಿಬಿಟ್ಟಿದ್ದೆ. ಐದಿಗೂ ಕೂಡ ದೀಪಾವಳಿ ಗಿಫ್ಟ್ ಬಂತು. ಅವ್ರು ಮಾಸಿ ಕೊಟ್ಟು ಕಳಿಸಿದ್ರು. ಏನು ಗಿಫ್ಟಪ್ಪ ಅಂತ ಅಂದ್ಬಿಟ್ಟಂದರೆ ಅವಳಿಗೆ ಒಂದು ಡ್ರೆಸ್ ಕೊಟ್ಟು ಕಳಿಸಿದ್ರು. ಸೊ ಅದೇ ಡ್ರೆಸ್ಸು, ಹೊಸ ಡ್ರೆಸ್ ಐದಿಗೆ ಹಾಕಿಸ್ಬಿಟ್ಟು ಮ್ಯಾಚಿಂಗ್ ಆಗಿರೋ ಸರ, ಮ್ಯಾಚಿಂಗ್ ಆಗಿರೋ ಬಳೆ ಹಾಕಿಸ್ಬಿಟ್ಟು ಅವಳಿಗೆ ದೀಪಾವಳಿ ಸೆಲೆಬ್ರೇಷನಿಗೆ ನಾನು ರೆಡಿ ಮಾಡಿದೆ. ಪ್ರೀವಿಯಸ್ ಇಯರ್ ಐದಿಗೆ 2 months ಆಯಿತು. ಆವಾಗ ನಾನು ಹೇಳ್ತಿದ್ದೆ ನೆಕ್ಸ್ಟ್ ಇಯರ್ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ ಅಂತ ಹೇಳಿಬಿಟ್ಟು. ಸೊ ಈ ವರ್ಷ ಕರೆಕ್ಟ್ ಹಾಗೆ ಎಲ್ಲ ಕಡೆನೂ ಓಡಾಡ್ತಾ ಇದ್ಲು. ಸೊ ಮನೇಲಿ ನಾನು ದೀಪವನ್ನು ಹಚ್ಚಿಲ್ಲ, ಹೊರಗಡೆ ಎಲ್ಲ ದೀಪ ಹಚ್ಚಿದೆ. ಸೊ ನನ್ನ ಕಣ್ಣು ಮಾತ್ರ ಆಯುಧಿ ಮೇಲೆ ಇತ್ತು. ಅವಳು ಎಲ್ಲಿ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪನೆಲ್ಲ ಬೀಳಿಸ್ಕೊತಾಳೋ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ಎಷ್ಟು ಆಗುತ್ತೋ ಅಷ್ಟು ನಾನು ಅವಳಿಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದೆ. ಅವಳಂತೂ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಖುಷಿಯಿಂದ ಅವಳು ಓಡಾಡ್ತಾ ಇದ್ಲು. ನಮ್ಮ ಮನೇಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಅವಳು ಕೂಡ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಅವಳು ಆಟಾಡಿದ್ಲು. ಮತ್ತು ಸಂಜೆ ಎಲ್ಲ ಗೆಟ್ಸ್ ಎಲ್ಲ ಬಂದಾದಮೇಲೆ, ಊಟ ಎಲ್ಲ ಆದಮೇಲೆ ರಾತ್ರಿ ನಾವು ಸ್ವಲ್ಪ ಪಟಾಕಿನೂ ಕೂಡ ಹೊಡೆದ್ವಿ. ನಿಜವಾಗ್ಲೂ ವರ್ಷಕ್ಕೆ ಒಮ್ಮೆ ಈ ದೀಪಾವಳಿ ಬರುತ್ತೆ, ಬಟ್ ಒಂದು ಪಟಾಕಿ ಅಥವಾ ಒಂದು ಸುಸುರು ಬತ್ತಿ, ಒಂದು ಹೂವಿನ ಕುಂಡ ಹಚ್ಚಿಲ್ಲ ಅಂದರೆ ಐ ಥಿಂಕ್ ದ ದೀಪಾವಳಿ ಈಸ್ ಇನ್ಕಂಪ್ಲೀಟ್ ಅಂತ ಅಂದ್ಬಿಟ್ಟು. ಸೊ ಪ್ರತಿ ವರ್ಷ ನಮ್ಮ ಮನೆಯವರು ನನಗೆ ಕೈ ಹಿಡ್ಕೊಂಡು ಪ್ರತಿ ವರ್ಷ ಪಟಾಕಿಯನ್ನು ಹೊಡಿಸ್ತಾರೆ. ಈ ವರ್ಷ ಆಯುಧಿ ಪಟಾಕಿಗೆಲ್ಲ ನೋಡ್ತಾ ಇದ್ದಾಳೆ. ನೆಕ್ಸ್ಟ್ ಇಯರ್ ಖಂಡಿತ ಅವಳು ಪಟಾಕಿ ಬಾಯ್ಬಿಟ್ಟು ಕೇಳ್ತಾಳೆ. ಸಿಗ್ತೀನಿ ನೆಕ್ಸ್ಟು ಇನ್ನೊಂದು ಮಿನಿ ವ್ಲಾಗೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.